ಕಾಂಗ್ರೆಸ್ ಪಾರ್ಟಿ ನಮ್ಮ ಬಿಜೆಪಿಯ ಇಬ್ರು ಎಂಎಲ್ಎಗಳ ಮತಗಳನ್ನ ಪಡೆಯೋದಕ್ಕೆ ದುಷ್ಟ ರಾಜಕಾರಣವನ್ನ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಒಬ್ಬರು ನಮ್ಮ ಪಾರ್ಟಿಯ ವಿರುದ್ಧ ಅವರ ಆತ್ಮಸಾಕ್ಷಿಯ ಮತದಾನವನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ಗೆ ಮತ್ತು ಮತವನ್ನ ಹಾಕಿರುವಂತ ಎಂಎಲ್ಎ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಯಾವ ಆತ್ಮಸಾಕ್ಷಿ ಇದು? ಇದು ಆತ್ಮಸಾಕ್ಷಿ ಅಲ್ಲ, ಇದು ಆತ್ಮವಂಚನೆ, ಆತ್ಮದ್ರೋಹ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ತರ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಆಪರೇಷನ್ ಕಮಲ ಹೀಗೆಲ್ಲ ಅಂತ ಹೇಳಿ. ನಾನು ಕೇಳ್ತೇನೆ, ಅವರಾಗಿ ವಾಲಂಟಿಯರ್ ಆಗಿ ಬಂದ್ರು, ನಾವು ಪಕ್ಷವನ್ನು ಸೇರಿಸಿಕೊಂಡು ಮಂತ್ರಿಗಳನ್ನಾಗಿ ಮಾಡಿದ್ವಿ, ಏನೆಲ್ಲವನ್ನೂ ಕೂಡ ಅವರು ಮಾಡಬೇಕು, ನಮ್ಮ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಆದ್ರೆ ಅಂತ ಪಾರ್ಟಿಗೆ ವಿರುದ್ಧವಾಗಿ ಮತದಾನವನ್ನ ಮಾಡತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದ ಜನ ಮತ್ತು ಅವ್ರ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಅದಕ್ಕೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾರು ನಮ್ಮ ಪಾರ್ಟಿಯ ವಿರುದ್ಧ ಮತದಾನವನ್ನ ಮಾಡಿದ್ದಾರೆ, ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೃಢವಾಗಿ ನಿಶ್ಚಯ ಮಾಡುತ್ತೆ, ಆ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಇನ್ನು ಹೆಬ್ಬಾರ್ ಅವರು ಮತದಾನವನ್ನು ಮಾಡಿಲ್ಲ ಅಂತ ನಾನು ಕೇಳಿದ್ದೇನೆ. ಹೆಬ್ಬಾರ್ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ, ನೀವು ಕೂಡ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗೆ, ನಮ್ಮ ಮೈತ್ರಿ ಕ್ಯಾಂಡಿಡೇಟ್ಗೆ ಮತದಾನವನ್ನ ಮಾಡಬೇಕು ಅಂತ ಈಗಲೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯ ನೀಚ ರಾಜಕಾರಣಕ್ಕೆ ಈ ರೀತಿ ಬಲಿಯಾಗ್ತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬರ್ತಕ್ಕಂಥ ಎಂಪಿ ಚುನಾವಣೆಯಲ್ಲಿ ಜನ ನಿಶ್ಚಯ ಮಾಡ್ತಾರೆ, ಓಕೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ತರ ಆಗುತ್ತೆ ಅಂತೇಳಿ, ನಮ್ಮ ಇಬ್ರು ಮತದಾರರು ಹಿಂಗ್ ಮಾಡ್ತಾರೆ ಅಂತ ಹೇಳಿ. ಒಬ್ಬರಂತೂ ವಿರುದ್ಧ ಹಾಕಿದ್ದಾರೆ, ಅವರು ಇನ್ನೊಬ್ರು ವಿರುದ್ಧ ಹಾಕ್ಲಿಕ್ಕಿಲ್ಲ ಅಂತಾನೆ ಈಗಲೂ ಕೂಡ ನಾನು ಭಾವಿಸ್ತೇನೆ. ಈಗ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳು ಹೈಕಮಾಂಡ್ ಜೊತೆನಲ್ಲಿ ಸಮಾಲೋಚನೆಯನ್ನ ಮಾಡಿ ಮುಂದೆ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ದೂರು ಸಲ್ಲಿಸುವುದರ ಬಗ್ಗೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕೂಡ ನಮ್ಮ ಮುಂದೆ ಇಟ್ಟುಕೊಂಡು ಯಾವ ಕ್ರಮವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ನಮ್ಮ ವಕೀಲರ ಜೊತೆನಲ್ಲಿ ಸಮಾಲೋಚನೆಯನ್ನ ಮಾಡಿ ಮುಂದಿನ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ. सर, क्या आपको लगता है कि कांग्रेस ने पैसा दिया है और कुछ फंड्स दिया कॉन्स्टिट्यूंसी में, इसलिए सोमशेखर ने क्रॉस वोट किया है? मुझे पता नहीं क्यों वोट किए कांग्रेस को, क्यों नहीं दिए बीजेपी को, ये सब हमको पता नहीं, लेकिन हमको पता लग गया बीजेपी को वोट नहीं दिया, कांग्रेस एमपी कैंडिडेट को वोट दिया है. इसके बारे में हम क्या क्या डिसीजन हम ले सकते हैं, ये पूरा प्रॉब्लम को हम डेफिनेटली बहुत अच्छी तरफ से मुकाबला हम करेंगे. ಅಂದ್ರೆ ಈ ರೀತಿ ದುಷ್ಟ ರಾಜಕಾರಣವನ್ನ ಮಾಡಿರ್ತಕ್ಕಂಥದ್ದು ಅವರಿಗೆ ಖಂಡಿತ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ದುಷ್ಟ ರಾಜಕಾರಣಕ್ಕೆ ಮತ್ತೊಂದು ಹೆಸರು ಯಾವ್ದಪ್ಪ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಂದ್ರೆ ಇದುವರೆಗೆ ಕಳ್ಕೊಂಡಿರ್ಲಿಲ್ಲ, ಈಗ ಕಳ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಅಂದ್ರೆ ಅನುಕೂಲ ಸಿಂಧು ರಾಜಕಾರಣವನ್ನ ಮಾಡ್ತಾರೆ, ಆತ್ಮಸಾಕ್ಷಿಯ ರಾಜಕಾರಣವನ್ನ ಮಾಡಲ್ಲ. ಪಕ್ಷ ಯಾರಿಗೆ ಅವಕಾಶವನ್ನು ಕೊಟ್ಟಿತ್ತು ಅಂತ ಅವಕಾಶಗಳ ವಿರುದ್ಧವಾಗಿ, ಬಿಜೆಪಿಗೆ ವಿರುದ್ಧವಾಗಿ ಏನೆಲ್ಲ ಅವಕಾಶಗಳನ್ನು ಕೊಟ್ಟಿತ್ತು ಎಲ್ಲವನ್ನೂ ಕೂಡ ಕೊಟ್ಟಿದೆ ಪಾರ್ಟಿ ಅಂತೂ ಯಾವುದೇ ಕಾರಣಕ್ಕೂ ಅವರಿಗೆ ವಿರುದ್ಧವಾಗಿಲ್ಲ ಮತ್ತು ಅವರಿಗೆ
ಅನುಕೂಲವನ್ನೇ ಮಾಡಿಕೊಟ್ಟಿದೆ. ಆದರೂ ಕೂಡ ನಮ್ಮ ಪಾರ್ಟಿಗೆ ವಿರುದ್ಧವಾಗಿ ಮತದಾನವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಈ ವಿಷಯವನ್ನ ತೆಗೆದುಕೊಂಡು ಜನರ ಬಳಿ ನಾವು ಹೋಗ್ತೇವೆ. ನಾವು ಫೋನ್ ಮಾಡಿದೆ, ಅವ್ರದ್ದು ಫೋನ್ ನಂಬರ್ ಸ್ವಿಚ್ ಆಫ್ ಇದೆ. ನಾವು ಅಂದ್ಕೊಳ್ತೇವೆ ಅಕಸ್ಮಾತ್ ಮಾಧ್ಯಮ ಮೀಡಿಯಾ ಟಿವಿ ಏನಾದ್ರು ನೋಡ್ತಾ ಇದ್ರೆ ಈಗಲೂ ಕೂಡ ನಾವು ವಿನಂತಿಯನ್ನ ಮಾಡ್ತೇವೆ, ಬಿಜೆಪಿಯ ನಮ್ಮ ಕ್ಯಾಂಡಿಡೇಟ್ಗೆ, ನಮ್ಮ ಸಮ್ಮಿಶ್ರ ಪಕ್ಷ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಕ್ಯಾಂಡಿಡೇಟ್ಗೆ ಮತವನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.